ಕರ್ನಾಟಕ ರಾಜ್ಯ ಮೋಟಾರ್ ವಾಹನ ಚಾಲನಾ ತರಬೇತಿ ಶಾಲೆಗಳ ಮಾಲೀಕರ ಸಂಘದ ಒಕ್ಕೂಟದ ವತಿಯಿಂದ ಕಲಬುರಗಿ ನಗರದ ಆರ್ಟಿಒ ಕಚೇರಿ ಮುಂದೆ ಒಂದು ದಿನದ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿತ್ತು. ಹೌದು ವೀಕ್ಷಕರೇ, ಕಲಬುರಗಿ ವಿಭಾಗ 7 ಜಿಲ್ಲೆಯ ವ್ಯಾಪ್ತಿಯಲ್ಲಿರುವ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಕಚೇರಿಗಳಲ್ಲಿನ ಆಡಳಿತ ವ್ಯವಸ್ಥೆಯನ್ನು ಸರಿಪಡಿಸುವುದು ಮತ್ತು ಕಾನೂನು ಉಲ್ಲಂಘನೆ ಮಾಡಿ ತರಬೇತಿ ಶಾಲೆಗಳನ್ನು ನಡೆಸುತ್ತಿರುವ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ಕಚೇರಿಗಳಲ್ಲಿ ಸುಮಾರು 5 ರಿಂದ 10 ವರ್ಷಗಳ ಸುದೀರ್ಘ ಕಾಲ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಯನ್ನು ವರ್ಗಾವಣೆ ಮಾಡಬೇಕು. ವಾಹನ ಚಾಲನಾ ಪರೀಕ್ಷೆಯನ್ನು ನಿಯಮಾನುಸಾರವಾಗಿ ನಡೆಸಬೇಕೆಂದು ಕರ್ನಾಟಕ ರಾಜ್ಯ ಮೋಟಾರ್ ವಾಹನ ಚಾಲನೆ ತರಬೇತಿ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಶ್ರೀ ಆನಂದ್ ವಿ ಪಾಟೀಲ್ ಹೇಳಿದರು. ಹಾಗೂ ಬಸವ ಕಲ್ಯಾಣ ಆರ್ಟಿಒ ಕಚೇರಿಯಲ್ಲಿ ಮೋಟಾರ್ ವಾಹನ ನಿಯಮಾವಳಿಯನ್ನ ಗಾಳಿಗೆ ತೂರಿ ವಾಹನ ಚಾಲನೆ ಮಾಡಲು ಬಾರದ ಅಭ್ಯರ್ಥಿಗಳಿಗೆ ಅಕ್ರಮವಾಗಿ ಚಾಲನಾ ಪರವಾನಗಿಗಳನ್ನು ನೀಡುತ್ತಿರುವ ಬಸವ ಕಲ್ಯಾಣ ಆರ್ಟಿಒ ಅಧಿಕಾರಿಗಳ ಹಾಗೂ ಇದರಲ್ಲಿ ಶಾಮೀಲಾಗಿರುವ ಮೋಟಾರ್ ವಾಹನ ನಿರೀಕ್ಷಕರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಇದೇ ವೇಳೆಯಲ್ಲಿ ಕರ್ನಾಟಕ ರಾಜ್ಯ ಮೋಟಾರ್ ವಾಹನ ಚಾಲನೆ ತರಬೇತಿ ಶಾಲೆಗಳ ಮಾಲೀಕರ ಸಂಘದ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಆನಂದ್ ವಿ ಪಾಟೀಲ್ ರಾಜ್ಯಾಧ್ಯಕ್ಷರು, ಯಲ್ಲಪ್ಪ ದೊಡ್ಡಮನಿ ರಾಜ್ಯ ಉಪಾಧ್ಯಕ್ಷರು, ಕಲ್ಯಾಣ ಕರ್ನಾಟಕ ಉಸ್ತುವಾರಿಗಳು, ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ನಾಗರಾಜ್ ಹಾಸನ್, ಬೆಳಗಾವಿ ವಿಭಾಗ ಉಸ್ತುವಾರಿಗಳಾದ ಬಸವರಾಜ್ ಕಡ್ಲಿ, ರಾಜ್ಯ ಮೋಟಾರ್ ವಾಹನ ತರಬೇತಿ ಶಾಲೆಯ ಒಕ್ಕೂಟದ ಎಲ್ಲ ಜಿಲ್ಲಾಧ್ಯಕ್ಷರು ಉಪಸ್ಥಿತರಿದ್ದರು. ಸರ್ ಹೇಳಿ ಸರ್. ಇವತ್ತು ಕರ್ನಾಟಕ ರಾಜ್ಯ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಮಾಲೀಕರ ಸಂಘದ ಒಕ್ಕೂಟ ವತಿಯಿಂದ ಕಲಬುರಗಿಯ ಜಂಟಿ ಸಾರಿಗೆ ಆಯುಕ್ತರ ಕಚೇರಿ ಎದುರುಗಡೆ ಒಂದಿನದ ಸತ್ಯಾಗ್ರಹ ಧರಣಿ ನಡೆಸ್ತಾ ಇದ್ದೀವಿ. ಈ ಸತ್ಯಾಗ್ರಹ ಇವತ್ತು ಏನು ಧರಣಿ ಮಾಡ್ತಾ ಇದ್ದೀವಿ, ಇದಕ್ಕೆ ಮುಖ್ಯ ಕಾರಣಗಳು ಏನಪ್ಪ ಅಂತಂದರೆ, ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನು ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಅವರು ಮತ್ತು ವಾಹನ ಚಾಲಕರುಗಳು ಏನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ, ಇದರ ಬಗ್ಗೆ ಸುಮಾರು ಸರ್ತಿ ನಮ್ಮ ಜಂಟಿ ಸಾರಿಗೆ ಆಯುಕ್ತರಿಗೆ ಗಮನಕ್ಕೆ ತಂದರೂ ಕೂಡ ಯಾವುದೇ ಪರಿಹಾರ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ಧರಣಿ ಮಾಡಬೇಕಾಗಿದೆ. ನಮ್ಮ ಮುಖ್ಯ ಬೇಡಿಕೆಗಳು ಏನಪ್ಪ ಅಂತಂದರೆ, ಈ ಕಲಬುರಗಿ ನಗರದಲ್ಲಿ ಇದ್ದಂಥ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ವತಿಯಿಂದ ಏನು ವಾಹನ ಚಾಲಕರಿಗೆ ಒಂದಿನದ ತರಬೇತಿ ಏನು ಕೊಡ್ತಾ ಇದ್ದಾರೆ, ಇದ್ರ ಬಗ್ಗೆ ಅಲ್ಲಿ ನಡೆದಂಥ ಅವ್ಯವಹಾರಗಳು, ಅಲ್ಲಿ ನಡೆದಂಥ ಭ್ರಷ್ಟಾಚಾರಗಳು ಬಗ್ಗೆ ಸುಮಾರು ವಿಡಿಯೋಗಳನ್ನು ನಾವು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಟ್ಟರೂ ಕೂಡ ಯಾವುದೇ ಉಪಯೋಗ ಆಗಿಲ್ಲ, ಯಾವುದೇ ಅದ್ರ ಬಗ್ಗೆ ಕ್ರಮವೂ ಕೈ ತಗೊಂಡಿಲ್ಲ. ಅದೇ ರೀತಿ ಕಲಬುರಗಿನಲ್ಲಿ ಏನು ಎಲೆಕ್ಟ್ರಾನಿಕ್ ಟ್ರ್ಯಾಕ್ ಏನಿದೆ, ಒಂದು ಡ್ರೈವಿಂಗ್ ಟೆಸ್ಟ್ ಕೊಡಬೇಕಾದ್ರೆ ಏನು ಎಲೆಕ್ಟ್ರಾನಿಕ್ ಟ್ರ್ಯಾಕ್ನಲ್ಲಿ ಕೊಡುವಂಥ ವ್ಯವಸ್ಥೆ ಮಾಡಿದೆ ಸರ್ಕಾರ, ಇದನ್ನು ಕೆಲವೊಂದು ಡ್ರೈವಿಂಗ್ ಸ್ಕೂಲ್ದವರು, ಕೆಲವೊಂದು ಮೋಟರ್ ವಾಹನ ಚಾಲನಾ ತರಬೇತಿ ಶಾಲೆಗಳು ಇದನ್ನು ಉಲ್ಲಂಘನೆ ಮಾಡಿ ಇಲ್ಲಿಂದು ಗುಲ್ಬರ್ಗಲ್ಲಿಂದ ಸುಮಾರು ಒಂದು 20-25 ಜನರಿಗೆ ತುಂಬಿಕೊಂಡು ಹೋಗ್ಬಿಟ್ಟು ಬಸವ ಕಲ್ಯಾಣದಲ್ಲಿ DL ಟೆಸ್ಟ್ ಮಾಡಿಸ್ತಾ ಇದ್ದಾರೆ. ಅಲ್ಲಿಂದ ಅಧಿಕಾರಿಗಳ ಜೊತೆ ಇದರಲ್ಲಿ ಶಾಮೀಲಾಗಿದ್ದಾರೆ. ಅಲ್ಲಿ ಯಾವುದೇ ರೀತಿಯ ಬಸವ ಕಲ್ಯಾಣದಲ್ಲಿ ಯಾವುದೇ ರೀತಿಯ DL ಟೆಸ್ಟ್ಗಳನ್ನು ಇರ್ರೆಗ್ಯುಲರ್ ಆಗಿ ಅಥವಾ ಯಾವುದೇ ನಮ್ಮದು ಗೌರ್ಮೆಂಟ್ ರೂಲ್ಸನ್ನು ಏನು ಮಾನದಂಡನೆ ಕೊಟ್ಟಿರುತ್ತೆ ಅದು ಯಾವುದೇ ಫಾಲೋಅಪ್ ಮಾಡಲಾರ್ದೇ ಅಲ್ಲಿ ಟೆಸ್ಟ್ಗಳು ತೊಗೋತಾ ಇದ್ದಿದ್ದಾರೆ. ಇಲ್ಲಿನ ಅರವಿಂದ್ ಡ್ರೈವಿಂಗ್ ಸ್ಕೂಲ್ ಬಗ್ಗೆ ನಾವು ಈಗಾಗಲೇ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿ ನಡೆಯುವಂಥ ಅವ್ಯವಹಾರಗಳ ಬಗ್ಗೆ ಹೇಳಿದ್ರು ಕೂಡ ಸುಮಾರು ಅವ್ರು ಡ್ರೈವಿಂಗ್ ಸ್ಕೂಲ್ನ ಸಸ್ಪೆಂಡ್ ಮಾಡಲಿಕ್ಕೆ ಸುಮಾರು 2 ತಿಂಗಳು ಟೈಮ್ ತೊಗೊಂಡ್ರು. ಇದು ಯಾಕೆ ಇಷ್ಟು ಟೈಮ್ ಬೇಕಾಯಿತು ಅನ್ನೋದು ಗೊತ್ತಿಲ್ಲ. ಅದೇ ರೀತಿ ನಮ್ಮ RTO ಕಚೇರಿಗಳಲ್ಲಿ ಕೆಲವೊಂದು ಸಿಬ್ಬಂದಿಗಳಿದ್ದಾರೆ, ಅವರು ನಮ್ಮ ಡ್ರೈವಿಂಗ್ ಸ್ಕೂಲ್ದವರಿಗೆ ಒಂದು ತಪ್ಪು ದಾರಿನಲ್ಲಿ ಎಳೆಂಥ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಇವು ಯಾಕೆ ಈ ರೀತಿ ಆಗ್ತಾ ಇದೆ ಅಂತಂದರೆ, ಅವ್ರು ಸುಮಾರು ವರ್ಷದಿಂದ, ಸುಮಾರು 5 ವರ್ಷ 10 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಿರೋದ್ರಿಂದ ಮುಖ್ಯ ಕಾರಣ ಅಂತ ಹೇಳಿ ತಮಗೆಲ್ಲರಿಗೂ ಇಚ್ಛಿಸ್ತೀನಿ. ಇದೇ ರೀತಿ ಆ ಬಸವ ಕಲ್ಯಾಣದಲ್ಲಿ
ಏನು ಅಲ್ಲಿದ್ದಂಥ RTO GK ಬಿರಾದಾರ್ ಮತ್ತು ಇನ್ಸ್ಪೆಕ್ಟರ್ ಸಜ್ಜನ್ ಅವರು ಏನಿದ್ದಾರೆ ಅವರು ಸರಿಯಾಗಿ DL ಟೆಸ್ಟ್ ಹೋಗ್ತಾ ಇಲ್ಲ. ಅದು ಎಲ್ಲ ಗೊತ್ತಿದ್ರು ಕೂಡ ಗುಲ್ಬರ್ಲಿಂದ ಸುಮಾರು ಜನ ಒಂದೇ ದಿನದಲ್ಲಿ ಸುಮಾರು ಜನ ಹೋದ್ರು ಕೂಡ ಅವ್ರಿಗೆ ಸಹಕರಿಸಿ ಅಲ್ಲಿಂದ ಟೆಸ್ಟ್ ತೊಗೊಂಡು ಅಲ್ಲಿಂದ ಸರಿಯಾದ ಟೆಸ್ಟ್ ತೊಗೊಲಾರ್ದೇ ಏನು ಲೈಸೆನ್ಸ್ ಮಾಡ್ತಾ ಇದ್ದಾರೆ ಅವ್ರಿಗೆ ಕೂಡಲೇ ಈ ಅವರ ಹುದ್ದೆಯಿಂದ ಸಸ್ಪೆಂಡ್ ಮಾಡಬೇಕು. GK ಬಿರಾದರು ಮತ್ತು ಇನ್ಸ್ಪೆಕ್ಟರ್ ಆದ ಮಂಜುನಾಥ್ ಸಜ್ಜನ್ ಅವರಿಗೆ ಕೂಡಲೇ ಇದು ಸಸ್ಪೆಂಡ್ ಮಾಡ್ಬೇಕಂತೇಳಿ ಕೇಳ್ಕೊತಾ ಇದ್ದೀವಿ. ಇದೇ ರೀತಿ ಇನ್ನೂ ನಾನಾ ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ಈ ಧರಣಿ ಸತ್ಯಾಗ್ರಹನ ಇಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಈ ನಮ್ಮ ಮಾಧ್ಯಮ ಮುಖಾಂತರ ಜನಸಾಮಾನ್ಯರಿಗೆ ಮತ್ತು ನಮ್ಮ ಹಿರಿಯ ಅಧಿಕಾರಿಗಳಿಗೆ ಹಾಗೂ ಇಲ್ಲಿ ಇದ್ದಂಥ ಎಲ್ಲ MLAಗಳು ಮಂತ್ರಿಗಳಿಗೆ ಗಮನಕ್ಕೆ ತರಲಿಕ್ಕೆ ನಾನು ಇಚ್ಛಿಸ್ತೇನೆ ಅಂತೇಳಿ ಹೇಳ್ತೀನಿ. NIC ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಿರೋರು, ಅದೇ ರೀತಿ ರೋಸ್ ಮಾಟದ ಒಂದು ಡೈಲಿ ವೇರಿಯಸ್ ಮೇಲೆ ಏನು ಫೋಟೋ ತೆಗಲಿಕ್ಕೆ ಬಯೋಮೆಟ್ರಿಕ್ ತಗೊಲಿಕ್ಕೆ ಏನು ಹುಡುಗರನ್ನ ನಿಯೋಜಿಸಿದ್ದಾರೆ. ಈ ಹುಡುಗರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅವರೇ ಒಂದು ಟೈಪ್ ದಲಾಲ್ಗಳು ಆಗಿಬಿಟ್ಟಿದ್ದಾರೆ ಒಳಗಡೆ. ಅವರ ಒಂದು NIC ಸಿಬ್ಬಂದಿಗಳು ಅವರು RTOಕ್ಕಿಂತ ಮೇಲ್ಪಟ್ಟಾಗಿದ್ದಾರೆ. ಇದರ ಬಗ್ಗೆ ಸುಮಾರು ಸರ್ತಿ RTOಗಳಿಗೆ ಅವ್ರಿಗಿಂತ ಮೇಲಧಿಕಾರಿಗಳು ಗಮನಕ್ಕೆ ತಂದರೂ ಕೂಡ ಏನು ಉಪಯೋಗ ಆಗ್ತದೆ, ಉಲ್ಟಾ ಅವರೇ ಬಂದುಬಿಟ್ಟು ಹೇಳ್ತಾರೆ, ಏನಪ್ಪ ಕಂಪ್ಲೇಂಟ್ ಕೊಟ್ಟಿದ್ರಂತೆ, ಏನಾಯಿತು ಕಂಪ್ಲೇಂಟ್ ಕೊಟ್ಟು ನೋಡಿ ಮತ್ತೆ ಇಲ್ಲೇ ಕೂತಿದ್ದೀನಿ, ನೀವು ಏನು ಮಾಡ್ಕೊತೀರ ಅಂತೇಳಿ ಕೇಳ್ತಾರೆ. ಇದೇ ರೀತಿ RTO ಸಿಬ್ಬಂದಿಗಳು ಕೂಡ ನಮಗೆ ಒಂದು ಸರಿಯಾದ ರೀತಿಯಲ್ಲಿ ನೋಡ್ಕೋತಾ ಇಲ್ಲ ಅಂತೇಳಿ ನಮ್ಮ ಮಾಧ್ಯಮ ಮುಖಾಂತರ ತಿಳಿಸ್ಲಿಕ್ಕೆ ಇಚ್ಛಿಸ್ತೀನಿ. ಈ ಪ್ರಾದೇಶಿಕ ಸಾರಿಗೆ ಕಚೇರಿಗಳಲ್ಲಿ ಇರ್ತಕ್ಕಂಥ ಭ್ರಷ್ಟಾಚಾರ ಮತ್ತು ಅಲ್ಲಿ ಏನು ಖಾಸಗಿ ಕಂಪನಿಗಳಿಂದ ನೇಮಕವಾಗಿರುವಂಥ NIC ಮತ್ತು ರೋಸ್ ಮಾರ್ಟ್ ಕಂಪನಿಯ ಸಿಬ್ಬಂದಿಗಳು ಭ್ರಷ್ಟಾಚಾರ ನಡೆಸುತ್ತಿದ್ದಾರೆ. ಅದರ ವಿರುದ್ಧ ಇವತ್ತು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಮಾಧ್ಯಮದ ಮುಖಾಂತರ ನಾನು ಮೇಲಧಿಕಾರಿಗಳಿಗೆ ಹೇಳಲು ಬಯಸುತ್ತೇನೆ, ಇವತ್ತು ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಲಬುರಗಿಯಲ್ಲಿ ಒಂದು ಡ್ರೈವಿಂಗ್ ಟ್ರ್ಯಾಕನ್ನು ನಿರ್ಮಾಣ ಮಾಡಿದೆ. ಅತ್ಯುತ್ತಮ ವಾಹನ ಚಾಲನೆ ಮಾಡುವವರಿಗೆ ಕಾನೂನುಬದ್ಧವಾಗಿ ಒಂದು ಚಾಲನಾ ಪರವಾನಗಿಯನ್ನು ಇಲ್ಲಿಯ ಸಿಬ್ಬಂದಿಗಳು ವಾಹನ ನಿರೀಕ್ಷಕರು ನೀಡ್ತಾ ಇದ್ದಾರೆ. ಆದರೆ ಕೆಲವೊಂದು ಡ್ರೈವಿಂಗ್ ಸ್ಕೂಲ್ ಮಾಲೀಕರು ತಮ್ಮ ಹಣದ ದಾಹಕ್ಕಾಗಿ ಬಸವ ಕಲ್ಯಾಣ RTO ಅಧಿಕಾರಿಗಳಾದಂಥ ಬೀರಾದರ್ ಸಾಹೇಬರು ಮತ್ತು ಅಲ್ಲಿ ವಾಹನ ನಿರೀಕ್ಷಕರಂಥ ಸಜ್ಜನ್ ಅವ್ರ ಜೊತೆ ಶಾಮೀಲಾಗಿ ವಾಹನ ಚಾಲನೆ ಮಾಡದೇ ಬಾರದವರಿಗೂ ಕೂಡ ಅಕ್ರಮವಾಗಿ ಒಂದು ಲೈಸೆನ್ಸ್ಗಳನ್ನು ಕೊಡ್ತಾ ಇದ್ದಾರೆ. ಇದರಿಂದ ನೋಡ್ತಾ ಇದ್ದೀರಿ, ಇವತ್ತು ಇಡೀ ದೇಶದಲ್ಲೇ ದಿನಕ್ಕೆ ಅಪಘಾತಗಳ ಸಂಖ್ಯೆ ಹೆಚ್ಚಾಗಿ ದೈವದತ್ತಾಗಿ ಬಂದಂಥ ಮಾನವನ ಅಂಗಾಂಗಗಳನ್ನು ಕಳೆದುಕೊಂಡು ಶಾಶ್ವತವಾಗಿ ಅಂಗವಿಕಲರಾಗಿ ಇವತ್ತು ಜನರು ಒದ್ದಾಡ್ತಾ ಇದ್ದಾರೆ. ಮತ್ತು ಎಷ್ಟೋ ಕುಟುಂಬಗಳು ತಮ್ಮ ಅವಲಂಬಿತರನ್ನು ಕಳ್ಕೊಂಡು ಅನಾಥರಾಗಿದ್ದಾರೆ. ಇದೆಲ್ಲ ಅವ್ರಿಗೇನು ಬೇಕಾಗಿಲ್ಲ, ಬರೀ ದುಡ್ಡು ಬೇಕು. ಅದಕ್ಕೆ ಈ ಕಲಬುರಗಿಯಲ್ಲಿ ಕೂಡ ಒಂದು ಸಾರಿಗೆ ಇಲಾಖೆಯ ಇಂದ ನಿರ್ಮಾಣವಾಗಿರ್ತಕ್ಕಂಥ ಭಾರೀ ಮೋಟರ್ ವಾಹನ ಚಾಲನಾ ತರಬೇತಿ ಕೇಂದ್ರದಲ್ಲಿ ಏನು AV ಲೈಸೆನ್ಸ್ ಪರವಾನಗಿ ನವೀಕರಣ ಸಂದರ್ಭದಲ್ಲಿ ಒಂದು ದಿನ ತರಬೇತಿ ನೀಡಬೇಕಂತೇಳಿ ಒಂದು ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ. ಅದು ಗುಲ್ಬರ್ಗದಿಂದ ಸುಮಾರು 8-10 ಕಿಲೋಮೀಟರ್ ದೂರ ಆಗ್ತದೆ. ಆ ತರಬೇತಿ ಕೇಂದ್ರಕ್ಕೆ ಹೋಗೋದಕ್ಕೆ ಸರಿಯಾದ ರಸ್ತೆ ಕೂಡ ಇರೋದಿಲ್ಲ. ಅಲ್ಲಿ ಯಾವುದೇ ರೀತಿ ಮೂಲಭೂತ ಸೌಕರ್ಯ ಕೂಡ ಇರೋದಿಲ್ಲ. ಅಲ್ಲಿ ಸಿಬ್ಬಂದಿಗೆ ಯಾವುದೇ ರೀತಿ ತರಬೇತಿ ಕೂಡ ಕೊಡೋಕ್ಕೆ ಬರಲ್ಲ. ಯಾಕಂದರೆ ಫಸ್ಟ್ ಲೈಸೆನ್ಸ್ ಕೊಡೋರಿಗೆ ಏನು ತರಬೇತಿ ನಾವು ಕೊಡ್ತೀವಿ ಡ್ರೈವಿಂಗ್ ಸ್ಕೂಲ್ದವರು ಲರ್ನಿಂಗ್. ಈ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಲಾರಿ ಮಾಲೀಕರ ಅಸೋಸಿಯೇಷನ್ದವರು ಕೂಡ ಅಲ್ಲಿ ನೇರವಾಗಿ ಅವರ ಭ್ರಷ್ಟಾಚಾರವನ್ನು ವಿಡಿಯೋ ಮಾಡಿ ಬಯಲಿಗೆಳೆದು ಜಂಟಿ ಸಾರಿಗೆ ಆಯುಕ್ತರಿಗೆ ಗಮನಕ್ಕೆ ಬಂದರೂ ಕೂಡ ಯಾವುದೇ ರೀತಿ ಕ್ರಮ ಆಗಿಲ್ಲ.